ಇದೇನೆಲ್ರು ಈ ಕಡೆ ಹೀಗ್ ನೋಡ್ತಾ ಇದಾರಲ್ಲ, ಏನಾಯ್ತು? ಗೌತಮ್, ಅದೃಷ್ಟಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದೀವಪ್ಪ. ಅದೃಷ್ಟಕ್ಕೋಸ್ಕರನಾ? ಏನಾಗಂದ್ರೆ? ಹ್ಞೂ ಸರ್, ಇವತ್ತು ನಾನು ಹೊಸದಾಗಿ ಒಂದು ಅಂಗಡಿ ಓಪನ್ ಮಾಡ್ತಾ ಇದೀನಿ. ಅಂಗಡಿ ಓಪನ್ ಮಾಡೋದಕ್ಕೂ ಮುಂಚೆ ನಿಮ್ಮ ಮನೇಲಿ ಮಗು ಮುಖ ನೋಡ್ಕೊಂಡು ಹೋಗೋಣ ಅಂತ. ಮಗು ಮುಖ ನೋಡಿದ್ರೆ ಅದೃಷ್ಟ ಸರ್, ಎಲ್ಲ ಒಳ್ಳೇದಾಗುತ್ತೆ. ಹೌದು ಸರ್, ಲಕ್ಕಿ ಚಾಮ್ ಅವಳು. ಇವತ್ತು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ನಾ, ಅದಕ್ಕೂ ಮುಂಚೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಅಷ್ಟೇ ಗೌತಮ್, ಅವಳ ಮಕ ನೋಡ್ಕೊಂಡು ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತ ಬಂದಿದ್ದೀನಿ. ಅವಳು ನಮ್ಮ ಒಟ್ಟಾರದ ದೇವತೆನಪ್ಪ, ಸ್ವಲ್ಪ ಕರೆಯಪ್ಪ, ದೇವತೆ ಮಕ ನೋಡ್ಕೊಂಡು ನಾವು ಬೇರೆ ಕೆಲ್ಸಕ್ಕೆ ಹೋಗ್ತೀವಿ. ಮಗು ಇನ್ನು ಮಲಗಿದೆ. ಪರವಾಗಿಲ್ಲ, ಹಾಗೆ ಮೆತ್ತಿಗೆ ಎತ್ಕೊಂಡ್ ಬಂದ್ಬಿಡು. ಇವರೆಲ್ಲ ನೋಡ್ಕೊಂಡು ಹೊರಟ್ಬಿಡ್ತಾರೆ. ಆಮೇಲೆ ಮಗುನ್ ಕರ್ಕೊಂಡು ಹೋಗಿ ಮಲಗಿಸ್ಬಿಡು. ಮಗು ಸಿಹಿ ನಿದ್ದೆನ ಡಿಸ್ಟರ್ಬ್ ಮಾಡಬೇಡ. ಅಲ್ಲ, ಮಲಗಿರೋ ಮಗು ನೆಪ್ಸದ. ಸ್ವಲ್ಪ ಕರ್ಕೊಂಬರಪ್ಪ, ಎಲ್ಲ ವೆಯ್ಟ್ ಮಾಡ್ತಾವ್ರೆ, ನೋಡ್ಕೊಂಡು ಹೊಂಟೋಗ್ಲಿ. ಆಯ್ತೀರಿ, ಬಂದೆ. ಎಲ್ರೂ ಮಗು ದರ್ಶನ ಮಾಡ್ಲಿ, ನಾವು ಗೌತಮ್ ಸರ್ನ ನೋಡೋಣ. ಸರಿ ಸರಿ. ಇದು ಹೇಳಪ್ಪ. ನೀನ್ ನೋಡ್ಬೇಕು ಅಂತ ತುಂಬಾ ಜನ ಅಲ್ಲಿ ಕೆಳಗಡೆ ಕಾಯ್ತಾ ಇದ್ದಾರೆ. ಬಾ ಹೋಗೋಣ, ಬಾ ಬಾಪ, ನಿಧಾನ ಬಾಪ. ಗುಡ್ ಮಾರ್ನಿಂಗ್ ಪುಟಿ. ನೋಡ್ಕೊಳ್ರಪ್ಪ, ಎಲ್ಲ ನೋಡ್ಕೊಳ್ಳಿ, ಆ ದೇವತೆ ಮಕ್ಕ ದರ್ಶನ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಪುಟಿ ಪುಟಿ, ಒಂದ್ ನಿಮಿಷ, ನಿನ್ಗೋಸ್ಕರ ಚಾಕ್ಲೇಟ್ಸ್ ತಂದಿದ್ದೀನಿ, ಬರ್ತೀನಿ. ತಡಪ್ಪ, ನನ್ನದು ಇದೆ. ಕೊಡ ಅವಳಿಗೆ, ಕೊಡು. ಇವತ್ತು ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ನಾನ್ ಕೊಡೋ ಚಾಕ್ಲೇಟ್ಸ್ನೇ ಮೊದಲು ತಿನ್ಬೇಕು ನೀನು. ಪುಟಿ, ನಾನು ಹೊಸದಾಗಿ ಅಂಗಡಿ ಓಪನ್ ಮಾಡಿದ್ದೀನಿ. ನಾನ್ ಕೊಟ್ಟಿರೋ ತಿಂಡಿನೇ ಫಸ್ಟ್ ತಿನ್ಬೇಕು. ಅವ್ರು ಉಗ್ಗಿತಾ ಇದ್ರು, ನಾನು ಉಗಿಸ್ಕೊಳ್ತಾ ಇದ್ದೆ. ಅಕ್ಕರ್ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಅಂತದೇನ್ ಮಾಡಿದೆ? ಏನೂ ಇಲ್ಲ, ನಮ್ಮ ಅಪ್ಪನ ಕರ್ಕೊಂಡೋಗಿ ಅವ್ರ ಅಜ್ಜಿ ತಾತ ಅಂದ್ರೆ ಅಕ್ಕರ ಅಪ್ಪ ಅಮ್ಮನ ಹತ್ರ ಬಿಟ್ಟು ಬಂದಿದ್ದೆ. ಹೌದಾ? ಅವ್ರಿಗೆ ಅವನೇ ಅವ್ರ ಮೊಮ್ಮಗ ಅಂತ ಗೊತ್ತಾಯ್ತಾ? ಅಯ್ಯೋ ಇಲ್ಲ ಇಲ್ಲ, ಅವ್ರು ತುಂಬಾನೇ ಪಾಪ. ಇವನು ಅವ್ರ ಮೊಮ್ಮಗ ಅನ್ನೋದು ಗೊತ್ತಿಲ್ದೇನೆ ಆಟ ಆಡ್ತಾ ಇದ್ರು. ಮೊಮ್ಮಗನೇ ಏನೋ ಅನ್ನೋಷ್ಟು ಪ್ರೀತಿ ಕೂಡ ಕೊಟ್ರು. ನನಗೂ ಅದೇ ಬೇಕಿತ್ತು. ಅಪ್ಪುಗೆ ಅಜ್ಜಿ ತಾತ ಪ್ರೀತಿ ಸಿಗ್ಲಿ ಅಂತ ಹಾಗೆ ಮಾಡ್ದೆ. ಹಾಗೆ ಮಾಡಿದಕ್ಕೆ ಸರಿಯಾಗಿ ಉಗಿಸ್ಕೊಂಡೆ. ಅಷ್ಟಕ್ಕೆ ಇಷ್ಟ ಕೋಪ ಮಾಡ್ಕೊಂಡಿದ್ದಾಳ? ನನ್ ವಿಷಯ ಬಿಡಿ. ಅವ್ರು ಹೇಗೆ ಅಂತಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ತರ ಶಿಕ್ಷೆ ಜಾರಿ ಆಗ್ಬಿಡತ್ತೆ. ಆಮೇಲೆ ಜಪ್ಪಯ್ಯ ಅಂತಂದ್ರು ಶಿಕ್ಷಣ ವಾಪಸ್ ತಗೊಳಕಿಲ್ಲ. ನೀವೇ ಯೋಚನೆ ಮಾಡಿ, ನಮ್ ಭಾವನ ಇಷ್ಟು ವರ್ಷದಿಂದ ದೂರ ಇಟ್ಟಿದ್ದಾರೆ ಅಂತಂದ್ರೆ ಅವ್ರ ಕೋಪ, ಅವ್ರ ಹಠ ಎಂತದ್ದು ಅಂತ. ವಿಶ್ವಾಮಿತ್ರ ಬಿಟ್ರೆ ನೆಕ್ಸ್ಟ್ ನಮ್ಮ ಅಕ್ಕನೇ. ಅಂತ ಕೋಪ, ಶಾಪ ಕೊಟ್ರೆ ಮುಗೀತು, ವಾಪಸ್ಸೇ ತಗೊಳಕಿಲ್ಲ. ಅದಕ್ಕೇನೆ ನನಗೆ ಅವ್ರ ಅನ್ಕಂಡ್ರೆ ಭಯ ಭಕ್ತಿ ಜಾಸ್ತಿ. ಎಲ್ಲಿ ಮೂರನೇ ಕಣ್ ಬಿಟ್ಬಿಡ್ತಾರೋ ಅಂತ ಭಯ ಆಗತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು. ನೀವೇನೇ ಹೇಳಿ ಅಕ್ಕ, ಆ ದೇವ್ರು ಸ್ವಲ್ಪ ನಮ್ಮ ಅಕ್ಕಂಗೆ ಕೋಪ ಹಠ ಎಲ್ಲ ಕಮ್ಮಿ ಮಾಡಿಸಿ, ಭಾವನವ್ರ ಮೇಲಿರೋ ಕೋಪನೂ ಕಮ್ಮಿ ಮಾಡಿಸಿ, ಅವರಿಬ್ರು ಒಂದಾಗೋರ್ ತರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಅಕ್ಕ ಭಾವ ಒಂದಾಗ್ಬೇಕು ಅಂತ ತುಂಬಾ ಆಸೆ ಅಲ್ವಾ ನಿಂಗೆ? ಅದನ್ನ ಬಾಯ್ಬಿಟ್ಟು ಬೇರೆ ಕೇಳ್ತಿರಲ್ಲ ನೀವು. ನನ್ ದೇಹನೇ ಅದು. ನನ್ನ ಜೀವನದ ಮಹಾದಾಸೆ, ಕನ್ಸು, ಗುರಿ ಎಲ್ಲ ಅದೇನೆ. ನಮ್ಮ ಅಕ್ಕ ಭಾವ ಒಂದಾಗ್ಬೇಕು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ. ಸಮಸ್ಯೆನ ಕಿದುಕ್ತಾ ಕುತ್ಕೊಂಡ್ರೆ ಬರೀ ಸಮಸ್ಯೆನೇ ಕಾಣಿಸೋದು. ಸಮಸ್ಯೆ ಮುಖ್ಯ ಅಲ್ಲ, ಗುರಿ ಮುಖ್ಯ. ಮನ್ಸದಲ್ಲಿ ಮಾರ್ಗ ಅನ್ನೋ ಮಾತು ನೀವೇ ಕೇಳಲಿಲ್ವಾ? ಏನೋ ಒಂದ್ ದಾರಿ ಸಿಗತ್ತೆ, ಸಿಕ್ಕಿಲ್ಲ ಅಂದ್ರೆ ಹುಡುಕಿದ್ರೆ ಆಯ್ತು. ಅದ್ರ ಬಗ್ಗೆ ಚಿಂತೆ ಬೇಡ. ಈ ಮನೆ ಖಾಲಿ ಮಾಡಿ ಅಕ್ಕರ್ನ ನಿಮ್ ಮಠದ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಸು ಅಂತಾರೆ. ಅಂತದ್ರಲ್ಲಿ 1-2-3 ಸುಳ್ಳು ಹೇಳಿ ಬೇರೆ ಬೇರೆ ಆಗಿರೋನ ಒಂದ್ ಮಾಡಿದ್ರೆ ತಪ್ಪೇನಿದೆ? ಏನೋ ಒಂದ್ ಸುಳ್ಳು ಪಳ್ಳು ಹೇಳಿ ನಾನೆಲ್ಲ ಸರಿ ಮಾಡ್ತೀನಿ. ನೀವ್ ಖಾಲಿರೋ ಮನೆನ ಫಸ್ಟ್ ಬುಕ್ ಮಾಡಿ. ಬುಕ್ ಏನೋ ಮಾಡ್ತೀನಿ, ಆದ್ರೆ ಇವಾಗ ನೀವ್ ತಕ್ಷಣ ಮನೆ ಖಾಲಿ ಮಾಡ್ತೀನಿ ಅಂದ್ರೆ ಕೊಟ್ಟಿರೋ ಅಡ್ವಾನ್ಸ್ ನ ಓನರ್ ವಾಪಸ್ ಕೊಡೋದಕ್ಕೆ ಒಪ್ಕೋತಾರ? ಇನ್ನು ಅಗ್ರಿಮೆಂಟೇ ಆಗಿಲ್ಲ.
ಆ ಧೈರ್ಯದ ಮೇಲೆ ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇರೋದು. ನೀವೇನು ಯೋಚನೆ ಮಾಡ್ಬಿಡಿ. 3, 6 ಆಗ್ಲಿ 6, 12 ಆಗ್ಲಿ ನಾವಂತೂ ನಿಮ್ಮ ಒಟ್ಟಾರಾಗಿ ಬಂದೇ ಬರ್ತೀವಿ. ಆದ್ರೆ ನೀವು ಆ ಮನೆನ ಬುಕ್ ಮಾಡೋದ್ ಮರಿಬೇಡಿ. ನೋಡ್ತಾ ಇರಿ, ದೂರ ದೂರ ಆಗಿರೋ 2 ಹಕ್ಕಿನ ಹೇಗೆ ಒಂದೇ ಗೂಡಲ್ಲಿ ತಂದು ಸೇರಿಸ್ತೀನಿ ಅಂತ. ಒಂದೇ ಕಡೆ ಇದ್ರೆ ದಿನ ಬೆಳಗಾದ್ರೆ ಒಬ್ರು ಮುಖನ ಒಬ್ರು ನೋಡ್ಲೇಬೇಕಲ್ವಾ? ಹೇಗ್ ಕಟ್ಕೊಳತ್ತೆ ಜೀವ? ಪುಸ್ತಕಂತ ಮತ್ತೆ ಲವ್ ಆಗ್ಲೇಬೇಕಲ್ಲ, ಇಬ್ರು ಒಂದಾಗ್ಲೇಬೇಕಲ್ವಾ? ಇಬ್ರನ್ನು ಒಂದು ನಾನ್ ಮಾಡ್ತೀನಿ, ನೀವ್ ನೋಡ್ತಾ ಇರಿ. ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ನನ್ನ ಹೆಸರು ಮಲ್ಲಿ ಅಲ್ಲ, ಪಲ್ಲಿ ಅಂತ ಇಟ್ಕೊಂಡ್ಬಿಡ್ತೀನಿ. ಒಳ್ಳೆ ಐಡಿಯಾನೇ ಮಾಡಿದ್ಯಾ. ತರ ಐಡಿಯಾ ತರ ನನ್ನ ಸ್ಟಾಕ್ ಅಲ್ಲಿ ಬೇಜಾನ್. ಆದ್ರೆ ಅಕ್ಕ, ಇವಾಗ ನೀವು ಭಾವನವ್ರ ಬಗ್ಗೆ ನನ್ನ ಹತ್ರ ಹೇಳಿರೋದಾಗಿರ್ಲಿ, ನಾವ್ ಈ ಮನೆ ಶಿಫ್ಟ್ ಮಾಡೋದ್ರ ಬಗ್ಗೆ ಆಗಿರ್ಲಿ, ಅಪ್ಪಿ ತಪ್ಪಿ ಕೂಡ ಅಕ್ಕನ ಕಿವಿಗೆ ಬೀಳ್ಬಾರ್ದು. ಹೇಗೋ ಒಂದು ಅಕ್ಕ ಬಾಬಾ ಒಂದಾದ್ರೆ ಸಾಕು. ಇದಕ್ಕೆ ನನಗೆ ನಿಮ್ ಸಹಾಯ ಸಹಕಾರ ಯಾವತ್ತಿಗೂ ಬೇಕು. ಅಕ್ಕ ಬಾಬಾನ ಒಂದ್ ಮಾಡಿರೋ ಪುಣ್ಯ ನನ್ನ ಅಕೌಂಟಲ್ಲಿ ಬಿದ್ರೆ ಸಾಕು. ಅದ್ರಲ್ಲಿ ಒಂದ್ ಸ್ವಲ್ಪ ಭಾಗ ನಿಮ್ಗೂ ಕೊಡ್ತೀನಿ. ಡೀಲಾ? ಸರಿ, ಏನೋ ಒಂದ್ ಮಾಡು. ಒಟ್ನಲ್ಲಿ ಅವರಿಬ್ರು ಒಂದಾಗಿ ಖುಷಿಯಾಗಿದ್ರೆ ಸಾಕು ಕಣೆ. ಭೂಮಿಕಾ ಋಣನೂ ನನ್ ಮೇಲೆ ತುಂಬಾ ಇದೆ. ಅವರಿಬ್ರು ಒಂದ್ ಮಾಡಿದ್ರೆ ಅವಳ ಋಣನೂ ತೀರಿಸ್ದಂಗಾಗತ್ತೆ. ಅವರಿಬ್ರು ಒಂದ್ ಮಾಡಿದ ಪುಣ್ಯನೂ ನನಗ್ ಸಿಗುತ್ತೆ. ಸರಿ ಹೋಗತ್ತೆ, ನಾವಿಬ್ರು ಇದೀವಲ್ಲ, ಸರಿ ಮಾಡೋಣ.